ನಾಲ್ಕನೇ ದಿನಕ್ಕೆ ಕಾಲಿಟ್ಟ ರೈತರ ಅಹೋರಾತ್ರಿ ಧರಣಿ. ಕೋಳಘಟ್ಟ ರೈತರ ಜಮೀನಿನಲ್ಲಿ ನೆಟ್ಟಿದ್ದಂಥ ತೆಂಗಿನ ಸಸಿಗಳನ್ನು ತಹಶೀಲ್ದಾರ್ ಕಿತ್ತು ಹಾಕಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಶನಿವಾರ ಆಗಮಿಸಿ ರೈತರಿಗೆ ಬೆಂಬಲ ಸೂಚಿಸಿ ತಹಶೀಲ್ದಾರ್ ವೈಎಂ ರೇಣುಕುಮಾರ್ ರೈತ ವಿರೋಧಿ ಕ್ರಮವನ್ನು ಖಂಡಿಸಿ ಕೂಡಲೇ ರೈತರಿಗೆ ನ್ಯಾಯ ಒದಗಿಸಿಕೊಡುವಂತೆ ಒತ್ತಾಯಿಸಿದರು. ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, ರೈತ ತನ್ನ ಜಮೀನಿನಲ್ಲಿ ನೆಟ್ಟಿದ್ದ ತೆಂಗಿನ ಗಿಡವನ್ನು ತಹಶೀಲ್ದಾರ್ ಕೀಳಿಸಿದ್ದು ತಪ್ಪಾಗಿದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡುಬಂದಿದೆ. ಕ್ರಷರ್ ಮಾಲೀಕನಿಗೆ ರಸ್ತೆ ಮಾಡಿಕೊಡಲು ತೆರಳಿದ್ದ ತಹಶೀಲ್ದಾರ್ ರೈತನನ್ನ ಒಕ್ಕಲೆಬ್ಬಿಸಲು ಮುಂದಾಗಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಗೋಮಾಳ ಅಂತ ಹೇಳ್ತಾ ಇದ್ರು. ಗೋಮಾಳದಲ್ಲಿ ರೈತರ ಗಿಡಗಳನ್ನ ಕೀಳೋದು ತಪ್ಪು. ಇಂಥ ಅಧಿಕಾರ ಕೊಟ್ಟೋರು ಯಾರು ಅಂತ ಪ್ರಶ್ನಿಸಿದ್ರು. ಇನ್ನು ತಹಶೀಲ್ದಾರ್ ಆಗಿ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು, ಜನಪರವಾಗಿ ಕೆಲಸ ಮಾಡಬೇಕು, ರೈತರ ಪರವಾಗಿ ನಿಲ್ಲಬೇಕಾಗಿತ್ತು. ಇತ್ತೀಚೆಗೆ ಬಂದಿರುವ ಗಣಿಗಾರಿಕೆಯ ಪರವಾಗಿ ನಿಂತಿರೋದು ಬೇರೆಯೇ ಹೇಳ್ತಾ ಇದೆ. ಸುಮಾರು 76ರಿಂದ 77 ವರ್ಷದಿಂದ ಉಳುಮೆ ಮಾಡ್ತಾ ಇರುವಂತಹ ರೈತರ ಪರವಾಗಿ ಕೆಲಸ ಮಾಡಿ ಜಮೀನು ಗುರುತಿಸಬೇಕಿತ್ತು. ಕೋಳಘಟ್ಟ ಗ್ರಾಮದ ರೈತ ಮಹಾಲಿಂಗಯ್ಯ ಉಳುಮೆ ಮಾಡ್ತಾ ಇರುವಂತಹ ಜಮೀನು ಸರ್ಕಾರಿ ಗೋಮಾಳವಾಗಿದೆ ಅಂತ ತಹಶೀಲ್ದಾರ್ ಈಗಾಗಲೇ ಹೇಳಿದ್ದಾರೆ. ಇನ್ನು ಮಹಾಲಿಂಗಯ್ಯರ ಜಮೀನು ಗುರುತಿಸಿ ಕೊಡುವಂತಹ ಜವಾಬ್ದಾರಿ ತಹಶೀಲ್ದಾರ್ ಕರ್ತವ್ಯ. ಈಗಾಗಲೇ ಹೇಳಿಕೆ ನೀಡಿದಂತೆ ಸೋಮವಾರ ಸ್ಥಳಕ್ಕೆ ತೆರಳಿ ಮಹಾಲಿಂಗಯ್ಯರ ಜಮೀನು ಸ್ಥಳ ಗುರುತಿಸಿ ಜವಾಬ್ದಾರಿಯನ್ನು ಒಪ್ಪಿಸಿದ್ದಾರೆ. ಜಮೀನು ಗುರುತಿಸಿ ಕೊಡಲಿ, ಇಲ್ಲವಾದರೆ ರೈತ ಸಂಘ ಮುಂದಿನ ದಿನ ಉಗ್ರವಾದ ಹೋರಾಟಕ್ಕೆ ಇಳಿಯುತ್ತೆ ಅಂತ ಎಚ್ಚರಿಸಿದ್ರು. ಇದೇ ಸಂದರ್ಭದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಹೋರಾಟಗಾರ ಹಾಗೂ ಸಾಮಾಜಿಕ ಕಾರ್ಯಕರ್ತ ಎಚ್.ಜಿ. ರಮೇಶ್ ಮಾತನಾಡಿ, ತೆಂಗಿನ ಗಿಡ ಕಿತ್ತು ಹಾಕಿದ್ದು ತಹಶೀಲ್ದಾರ್ ಕ್ರಮವನ್ನು ಖಂಡಿಸಿದ್ದು ರೈತರಿಗೆ ನಮ್ಮ ಬೆಂಬಲ ನೀಡ್ತಾ ಇದ್ದೇವೆ. ಕೋಳಘಟ್ಟ ಗ್ರಾಮದಲ್ಲಿ ಪರಿಸ್ಥಿತಿ ಬೇರೆಯೇ ಆಗಿದೆ. ಕ್ರಷರ್ನವರು ಪುಡಿ ರೌಡಿಗಳನ್ನು ಇಟ್ಕೊಂಡು ಬೆದರಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಕ್ರಷರ್ ಪರವಾಗಿರುವ ಅಧಿಕಾರಿಗಳು ಭ್ರಷ್ಟಾಚಾರಿಗಳಾಗಿದ್ದಾರೆ ಅಂತ ಆರೋಪಿಸಿ ಅಧಿಕಾರಿಗಳು ಸೇರಿ ರೈತರನ್ನ ದಮನ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಗಳು ಸಂವಿಧಾನಬದ್ಧ ಕಾನೂನು ಪರವಾಗಿ ಕೆಲಸ ಮಾಡಿ ಅಂತ ಎಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಧನಂಜಯ, ಆರಾಧ್ಯ, ಉಪಾಧ್ಯಕ್ಷ ಗಂಗಾಧರಯ್ಯ, ಕಾರ್ಯದರ್ಶಿ ವಿಜಯಕುಮಾರ್, ರೈತ ಮುಖಂಡ ಬಸ್ತಿಹಳ್ಳಿ ರಾಜಣ್ಣ, ಚಂದ್ರಶೇಖರ್, ತಾಲೂಕು ಅಧ್ಯಕ್ಷ ನಾಗೇಂದ್ರ, ಮಾಹಿತಿ ಹಕ್ಕು ಹೋರಾಟಗಾರ ತಾಲೂಕು ಅಧ್ಯಕ್ಷ ರುದ್ರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಇನ್ನು ನಮ್ಮ ಜಮೀನಿನಲ್ಲಿ ನೆಟ್ಟಿದ್ದ ತೆಂಗಿನ ಸಸಿಗಳನ್ನು ತಹಶೀಲ್ದಾರ್ ಕಿತ್ತು ಹಾಕಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಶನಿವಾರ ಆಗಮಿಸಿ ರೈತರಿಗೆ ಬೆಂಬಲವನ್ನು ಸೂಚಿಸಿದರು. ಸುರೇಶ್ ಬಾಬು ಎಂ, ಮಾತೃ ಟಿವಿ, ತುರುವೇಕೆರೆ. ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ಇದು ತಪ್ಪು ಮುಂದುವರಿಯುವಂತ ಪ್ರಕ್ರಿಯೆ ಏನಾರ ಆದ್ರೆ ಇದನ್ನ ಮೇಲ್ಮಟ್ಟದ ಸರ್ಕಾರದ ಮಟ್ಟಕ್ಕೆ ತಗೊಂಡೋಗಿ ಇದನ್ನ ತಲಾಶ್ ಮಾಡಿಸೋ ಕೆಲಸವನ್ನ ನಾವು ಕೂಡ ಜವಾಬ್ದಾರಿಯನ್ನ ಹೊರತೀವಿ. ಈಗ ಅನ್ಯಾಯ ಆಗಿರೋ ರೈತನಿಗೆ ಸೋಷಿಯಲ್ ಕಿತ್ತಾಕಿದ್ದಾರೆ. ಈಗ ಅವರು ಒಪ್ಕೊಂಡಿದ್ದಾರೆ ಕಿತ್ತಾಕಿರೋದ್ರ ಬಗ್ಗೆ. ಇವ್ರು ಬಂದು ಖುದ್ದ ನಿಂತಲ್ಲೆಲ್ಲ ಜಾಗ ಗುರುತು ಮಾಡಿ ಘೋಷಣೆ ಮಾಡಿದ್ಮೇಲೆ ರೈತರು ಅದು ಗಿಡನ ನಡ್ತಾರೆ. ಇವ್ರು ಮಾಡಿರ್ತಕ್ಕಂತ ಏನು ಇದಕ್ಕೆಲ್ಲ ಕಾರಣ ಅಂತ ಹೇಳಿ ತಾವೆಲ್ಲ ಗುರುತು ಮಾಡಿ ಆರೋಪ ಮಾಡ್ತಾ ಇದ್ರು, ಅದು ಕ್ಲಿಯರ್ ಆಗ್ಬೇಕಾಗೈತೆ. ಮಾನ್ಯ ತಹಶೀಲ್ದಾರ್ ಅಲ್ಲೇ ಖುದ್ದ ಬಂದು ವಿತ್ ಸರ್ವೆ ಅದೆಲ್ಲ ಸ್ಪಾಟ್ ಸರ್ವೆ ಮಾಡಿ ಮಾಲಿಂಗಯ್ಯನ ಜಮೀನ್ ಯಾವುದು ಅಂತ ಹೇಳಿ ಮತ್ತೆ ಆ ಸರ್ವೆ ನಂಬರ್ ಯಾವುದು ಅಂತ ಹೇಳಿ ಅದನ್ನ ಖುದ್ದ ಅವರೇ ಸ್ವಾಧೀನದಲ್ಲಿ ನಿಂತು ತೋರಿಸುವಂತ ಕೆಲಸ ಮಾನ್ಯ ತಹಶೀಲ್ದಾರ್ ಅವರು ಮಾಡ್ತಾರೆ, ಹೌದಲ್ಲ? ಅದನ್ನ ಅವರು ಅಲ್ಲಿಂದ ಬಂದು ಬೇರೆ ತಹಶೀಲ್ದಾರಿಗೆ ಚಾರ್ಜ್ ಕೊಡ್ತಾರೆ. ಅಲ್ಲಿವರೆಗ ಅವರೇ ತಹಶೀಲ್ದಾರು ಇದು ಜವಾಬ್ದಾರಿಯನ್ನ ಕೊಟ್ಟ ನಂತರ ಅವ್ರಿಗೆ ಹೊರಡಬಹುದು. ಈಗ ಅದಕ್ಕೆ 1 ಸೆಕೆಂಡ್, ಅದಕ್ಕೆ ಭೂಮಿಯ ಮಾಲೀಕ ಯಾರು ಅಗ್ರಿಮೆಂಟ್ ಮಾಡಿ ಕೊಟ್ಟಿದಾನೋ ಆ ಮಾಲಿಂಗಯ್ಯ ಯಾರಿದಾನೋ ಅವನಿಗೆ ಹೇಳ್ತಾ ಇದ್ದೀನಿ, ಇವನು 3 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ, ನಮ್ಮ ಕರಾರ್ ಪ್ರಕಾರ ನಡ್ಕೊಂಡಿಲ್ಲ. ಆ ಕಾರಣಕ್ಕೆ ಈ ಕೂಡಲೇ ಇವತ್ತಿಂದ ಈ ಗಳಿಗೆಯಿಂದ ನನ್ನ ಸಂಬಂಧ ಇಲ್ಲ, ಅವನ್ ತೆರವು ಮಾಡಿ ಕೊಡ್ಬೇಕಂತ ಹೇಳಿ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಂತಾನೆ ಕಾನೂನು ಪ್ರಕಾರ. ಆಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಪ್ರಕಾರ ಕೇಸ್ ರಿಜಿಸ್ಟರ್ ಆಗುತ್ತೆ. ಪೊಲೀಸ್ನವ್ರು ಮಾಡ್ಬೋದು, ಬಿಡ್ಬೋದು. ಅವನೇ ಖುದ್ದ ವಕೀಲರ ನೆಟ್ಟು ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡ್ತಾನೆ. ಈ ಪ್ರಕಾರ ನಮ್ಮ ಒಪ್ಪಂದ ಖತಮ್ ಆಗಿದೆ. ಆ ಕೂಡ್ಲೆ ಖಾಲಿ ಮಾಡಿಕೊಡ್ಬೇಕು. ಅವನು ಹಠ ಮಾಡ್ತಾ ಇದ್ದಾನೆ ನಮಗೆ ತೊಂದರೆ ಕೊಡ್ಲಿಕ್ಕೆ ಅಂತೇಳಿ ಕೋರ್ಟ್ ಅಲ್ಲಿ ಅವನು ಮುಂದುವರಿಸ್ತಾನೆ. ಆ ಪ್ರಕಾರ ಅವನ ಸಂಬಂಧ ಕಡ್ದೋಗುತ್ತೆ. ಆ ಪ್ರಕಾರ ಅವನ್ ಖಾಲಿ ಮಾಡ್ಬೇಕಾಗತ್ತೆ, ಖಾಲಿ ಮಾಡ್ತಾನೆ. ಸರ್ಕಾರ ಏನಾರ ಭೂಮಿಯನ್ನ ಅವನಿಗೆ ಕೊಟ್ಟಿದ್ರೆ ಅದನ್ನ ಸುತ್ತ ಹಳ್ಳಿಯವ್ರು ನೀವೆಲ್ಲ ಸೇರಿಸ್ಕೊಳ್ಳಿ, ಅವನ್ ತಗೊಂಡೋಗಿ ನಿಮ್ಮೂರ್ ಗಡಿಯಿಂದ ಆಚೆ ಬಿಸಾಕಿ.